ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ನಮ್ಮ ಏಕಪದ ಬದಲಿ ಸರಣಿಯ ಕಲಿಕೆಗೆ ಸ್ವಾಗತ ಸ್ನೇಹಿತರೆ. ಫ್ರೆಂಡ್ಸ್, ಐ ವೆಲ್ಕಮ್ ಯು ಆಲ್ ಟು ದಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಲರ್ನಿಂಗ್ ಇನ್ ದಿಸ್ ಸೀರೀಸ್ ಆಫ್ ಜ್ಞಾನ ಗಂಗೋತ್ರಿ. ಸ್ನೇಹಿತರೆ, ಇದು ಬ್ಯಾಂಕಿಂಗ್ RRB-SSCಗೆ ಬಹಳ ಅತ್ಯವಶ್ಯಕ. ನಿಮ್ಮ ಕಮ್ಯುನಿಕೇಷನ್ ಪೇಪರಲ್ಲಿ ಕೂಡ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಕೂಡ ಸಹಾಯವಾಗುವಂಥದ್ದು. ಹಾಗಾದರೆ ಇವತ್ತಿನ ನುಡಿಗಟ್ಟೇನು ಅಂತ ಹೇಳಿ ಕೇಳಿದ್ರೆ, ದಿ ಪೀರಿಯಡ್ ಬಿಟ್ವೀನ್ ದಿ ಬಿಗಿನಿಂಗ್ ಆಫ್ ಪ್ಯೂಬರ್ಟಿ ಆ್ಯಂಡ್ ಅಡಲ್ಟ್ಹುಡ್ ಅಂತ ಹೇಳಿ ನಾವಿಲ್ಲಿ ತೋರಿಸುವಂಥ ಪ್ರಶ್ನೆಗಳು, ಫ್ರೇಸಸ್ಸು, ನುಡಿಗಟ್ಟುಗಳು ಎಲ್ಲವೂ ಕಳೆದ ಪರೀಕ್ಷೆಗಳಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ಇಲ್ಲಿ ನಾವು ಪುನರುಚ್ಚರಿಸ್ತೀವಿ. ಹೀಗಂತ ಹೇಳ್ತಾ ಇದ್ದಾರೆ, ಪೀರಿಯಡ್ ಬಿಟ್ವೀನ್ ದಿ ಬಿಗಿನಿಂಗ್ ಆಫ್ ಪ್ಯೂಬರ್ಟಿ ಆ್ಯಂಡ್ ಅಡಲ್ಟ್ಹುಡ್ ಅಂದರೆ ಮೈನೆರೆದಾಗಿನಿಂದ ಅಡಲ್ಟ್ಹುಡ್ ಪ್ರೌಢಾವಸ್ಥೆಯನ್ನು ತಲುಪುವ ನಡುವಿನ ಹಂತವನ್ನು, ಇಲ್ಲಿಂದ ಇಲ್ಲಿಗೆ ತಲುಪುವ ಈ ಹಂತವನ್ನು ಏನಂತ ಕರೀತಾರೆ ಅಂತಂದರೆ ಅಡಾಲಸೆನ್ಸ್ ಅಂತ ಕರೀತಾರೆ. ಅಡಾಲಸೆನ್ಸ್ ಅಂದರೆ ಹದಿಹರೆಯ ಅಂತ ಹೇಳ್ತಾರೆ. ಇದು ಚೈಲ್ಡ್ಹುಡ್, ಇದು ಬಾಯ್ಹುಡ್, ಇದು ಅಡಾಲಸೆನ್ಸ್. ಹಾಗೆಯೇ ಇದು ಬಂದುಬಿಟ್ರೆ ಅಡಲ್ಟ್ಹುಡ್ ಅಂತ ಹೇಳ್ತೀವಿ. ಇದು ಬಂದರೆ ಓಲ್ಡ್ ಏಜ್, ದಿ ಮೋಸ್ಟ್ ರೆಸ್ಪೆಕ್ಟ್ಫುಲ್ ಟು ಬಿ ರೆಸ್ಪೆಕ್ಟೆಡ್ ಸ್ಟೇಜ್ ಯಾವುದು ಅಂದರೆ ಇದೆ. ಸರಿ ಅಲ್ವಾ? ಹಾಗಾದರೆ ನಮಗೆ ಗೊತ್ತಿದೆ, ಇಲ್ಲಿ ನಾವು ಯಾವಾಗ ಮೈನೆರೆದಾಗಿನಿಂದ ಪ್ರೌಢಾವಸ್ಥೆಯವರೆಗಿನ ಒಂದು ಹಂತವನ್ನು ಹದಿಹರೆಯ ಅಡಾಲಸೆನ್ಸ್ ಅಂತ ಹೇಳ್ತೀವಿ. ಸರಿ ಅಲ್ವಾ? ಒಂದು ತಪ್ಪು ವಯಸ್ಸು, ಇಲ್ಲಿ ಸರಿ ಮಾಡ್ಕೊಂಬಿಟ್ರೆ ಜೀವನನೇ ಸರಿಯಾಗ್ಬಿಡತ್ತೆ ಅಂತ, ಹೌದಲ್ವಾ? ಹಾಗಾದರೆ ಬಂದ್ಬಿಡೋಣ ಮತ್ತು ಮುಂದಿನ ಫ್ರೇಸ್ ಯಾವುದು, ಇವತ್ತಿನ ಮತ್ತೊಂದು ಏಕಪದ ಬದಲಿ ಯಾವುದು ಅಂತ ಹೇಳ್ಬಿಟ್ಟು ಫ್ರೇಸ್ ಬಂದ್ಬಿಟ್ಟು ಎನ್ ಅಬ್ರಿವಿಯೇಷನ್ ಫಾರ್ಮ್ಡ್ ಫ್ರಮ್ ದಿ ಇನಿಷಿಯಲ್ ಲೆಟರ್ಸ್ ಆಫ್ ಅದರ್ ವರ್ಡ್ಸ್ ಆ್ಯಂಡ್ ಪ್ರೊನೌನ್ಸ್ಡ್ ಆಸ್ ಎ ವರ್ಡ್. ಅಂದರೆ ಯಾವುದೋ ಒಂದು ಅತಿ ಉದ್ದದ ಹೆಸರನ್ನು ನಾವೇನು ಮಾಡ್ತೀವಿ, ಮೊದಲ ಅಕ್ಷರಗಳನ್ನು ತೆಗೆದು ಅದನ್ನೇ ಒಂದು ಪದವಾಗಿಸ್ಬಿಡ್ತೀವಿ. ಓಕೆನಾ? ಇದಕ್ಕೆ ಏನಂತಾರೆ ಅಂತ ಕೇಳಿದ್ರೆ, ಇದಕ್ಕೆ ಒನ್ ವರ್ಡ್ ಬಂದ್ಬಿಟ್ಟು ಆಕ್ರನಿಮ್ ಅಂತ ಹೇಳ್ತಾರೆ. ಆಕ್ರನಿಮ್ ಅಂತ ಹೇಳ್ತಾರೆ. ಒಂದು ಉದಾಹರಣೆ ಹೇಳ್ಕೊಂಬಿಡೋಣ ನೋಡಿ. ಮತ್ತೆ ಸಾರ್ಕ್ ಅಂತ ಒಂದು ಪದವನ್ನು ಬಳಸ್ತೀವಿ. ಸಾರ್ಕ್ ಅಂದರೆ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಹೇಳ್ತೀವಲ್ವ, SAARC. ಸಾರ್ಕ್ ಅಂದರೆ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಸಾರ್ಕ್ ಅನ್ನೋದನ್ನೇ ಒಂದು ಪದ ಮಾಡಿಬಿಟ್ಟಿದ್ದೀವಿ ನೋಡಿ. ಮತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಅಥವಾ ಅದರ ವಿಸ್ತೃತ ರೂಪವನ್ನು ನೋಡಿದಾಗ ನಾವು ಒಂದೊಂದು ಅಕ್ಷರಕ್ಕೆ ಒಂದೊಂದು ಪದವನ್ನು ಸೆಪ್ರೇಟಾಗಿ ಹೇಳ್ತೀವಿ. ಅದನ್ನು ನಾವೇನಂತೀವಿ, ಫುಲ್ ಫಾರ್ಮ್ ಅಥವಾ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅಂತ ಹೇಳ್ತೀವಿ. ಎಕ್ಸ್ಪ್ಯಾಂಡ್, ವಿಸ್ತರಿಸು ಅಂತ ಹೇಳಿ ಆ ಎಲ್ಲವನ್ನು ಸಂಕುಚಿಸಿ ಅಬ್ರಿಡ್ಜ್ ಮಾಡಿ, ಅಬ್ರಿವಿಯೇಟ್ ಮಾಡಿ, ಚಿಕ್ಕದು ಮಾಡಿ ಆ ಮೊದಲ ಅಕ್ಷರಗಳನ್ನೇ ಒಂದು ಪದವನ್ನಾಗಿಸಿ ಹೇಳಿದಾಗ ಅದನ್ನು ಆಕ್ರನಿಮ್ ಅಂತ ಕರಿತೀವಿ. ಸರಿ ಅಲ್ವಾ ಸ್ನೇಹಿತರೆ? ಸಿಗ್ತೀನಿ ಮತ್ತು ನಾನು ಮುಂದಿನ ಸಂಚಿಕೆಯ ಏಕಪದ ಬದಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ. ಕಲಿತಾ ಇರಿ ಜ್ಞಾನ ಗಂಗೋತ್ರಿ ಜೊತೆ.